ಹೇಗಿದ್ರೆ ಎಲ್ಲರ ಮನೆಯಲ್ಲೂ ಪೂಜೆ ಆಯ್ತಾ? ಇವತ್ತು ಶುಕ್ರವಾರ. ಕೆಲವರಿಗೆ 1ನೇ ತಾರೀಕೇನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿಬಿಡೋಣ, 8ನೇ ತಾರೀಕೇನೋ ಚೆನ್ನಾಗಿಲ್ವಂತೆ, 8ನೇ ತಾರೀಕು ಹಬ್ಬನ ಮಾಡಿದ್ರೆ ದೇವರು ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರಂತೆ, ನಮ್ಮ ಮನೆಯಿಂದ ಹೊರಟೋಗ್ತಾರಂತೆ, ಏನು ದರಿದ್ರ ಬಂದ್ಬಿಡುತ್ತಂತೆ ಅಂತ ಅಂದ್ಬಿಟ್ಟು ಈ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಯಾರ್ಯಾರೋ ಅರ್ಧಂಬರ್ಧ ತಿಳ್ಕೊಂಡಿರುವಂಥ ಜ್ಯೋತಿಷಿಗಳು ಮಾತಾಡಿರೋದನ್ನ ತಗೊಂಡು ತುಂಬ ಜನ ಪಾಪ ಕನ್ಫ್ಯೂಷನಲ್ಲಿ ಇದ್ರಿ. ಸೊ ಅದಕ್ಕೋಸ್ಕರ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ನ, ನನ್ನ ಒಂದು ಮಾತುಗಳನ್ನ ಹೇಳೋಣ ಅಂತ ಅನ್ಕೊಂಡೆ. ಜ್ಯೋತಿಷ್ಯ ಅಂತ ಅಂದರೆ ಅದೊಂದು ಅದ್ಭುತ. ಸೊ ಇದರಲ್ಲಿ ತುಂಬ ಅದ್ಭುತವಾಗಿ ಹೇಳುವಂಥ ಜ್ಯೋತಿಷಿಗಳಿರ್ತಾರೆ, ಅವ್ರನ್ನ ನಾವು ಯಾವಾಗಲೂ ಗೌರವಿಸ್ತೀವಿ. ಆದರೆ ಕೆಲವರು ದುಡ್ಡಿಗೋಸ್ಕರನೇ ಅಂತಲೇ ನಿಂತ್ಬಿಟ್ಟಿದ್ದಾರೆ. ಕೆಲವರು ಇವಾಗ ಹೇಗಾಗಿದೆ ಅಂತಂದರೆ ಚಾನಲ್ಗಳಲ್ಲಿ ಹೋಗಿ ಕುತ್ಕೊಂಡು ಒಂದೇ ಥರ ಹೇಳ್ತಾ ಬಂದರೆ ಅವ್ರಿಗೂ TRP, ಪಾಪ ಅವ್ರೂ ಜನ ಗಮನಿಸ್ಬೇಕಲ್ವಾ. ಆ ಒಂದು ಕಾರಣಕ್ಕೆ ಚಾನಲಲ್ಲಿ ಇರ್ಬೋದು ಅಥವಾ ಯೂಟ್ಯೂಬಲ್ಲಿ ಇವಾಗ ಹೇಗಾಗಿದೆ ಅಂದರೆ ಕೆಲವರು ಜ್ಯೋತಿಷಿಗಳು ಯೂಟ್ಯೂಬರ್ ಕಮ್ ಜ್ಯೋತಿಷಿಗಳು ಕೂಡ ಆಗಿದ್ದಾರೆ, ಜ್ಯೋತಿಷಿಗಳು ಕಮ್ ಯೂಟ್ಯೂಬರ್ ಆಗಿದ್ದಾರೆ. ಸೊ ಈ ಥರ ಒಂದು ಇದೆ ಎಲ್ಲ. ಇವಾಗ ಹೇಗಿದೆ ಅಂತಂದರೆ ಎಲ್ರಿಗೂ ಬಿಸ್ನೆಸ್ ಮೈಂಡ್, ಎಲ್ಲೆಲ್ಲಿಂದ ಯಾವ್ಯಾವ ರೀತಿ ದುಡ್ಡನ್ನ ಮಾಡಬೇಕು ಅಂತ ಅನ್ಸುತ್ತೆ. ಓಕೆ, ಅದು ವಾಟ್ ಎವರ್ ನೆಕ್ಸ್ಟ್. ಬಟ್ ಆದರೆ ಈ ನಂಬಿಕೆ ಅನ್ನೋದನ್ನೇ ಬಂಡವಾಳವಾಗಿ ಇಟ್ಕೊಂಡು ಎಷ್ಟೋ ಜನರಿಗೆ ಏನು ಮಿಸ್ಗೈಡ್ ಮಾಡೋದು ನನ್ನ ಪ್ರಕಾರ ತಪ್ಪು ಅಂತ ಅನಿಸುತ್ತೆ. ಹೌದು, ದೇವ್ರು ಯಾವತ್ತಾದ್ರೂ ಇಂಥ ದಿನ ಮಾಡಬೇಡಿ, ಇಂಥ ದಿನ ಮಾಡಬೇಡಿ, ಈ ಥರದ್ದು ಸೀರೆ ತರಬೇಡಿ, ಈ ಥರದ್ದು ಆಹಾರನ ಕೊಡಬೇಡಿ, ಈ ಥರದ್ದು ಹಣ್ಣುಗಳನ್ನ ಕೊಡಬೇಡಿ ಅಂತ ಹಿಂಗೆ ಯಾವತ್ತಾದರೂ ರಿಸ್ಟ್ರಿಕ್ಷನ್ ಮಾಡ್ತಾರೆ ಅಂತ ನಿಮಗೆ ಅನಿಸುತ್ತಾ? ಇದು ನನ್ನ ಒಂದು ಪ್ರಶ್ನೆ. ಬಿಕಾಸ್ ನಿಮ್ಗೆ ಯಾರಿಗಾದ್ರೂ 8ನೇ ತಾರೀಕು ಮಾಡಬಾರ್ದಂತೆ, ಬೇರೆ ದಿನ ನೋಡಬೇಕು, ಬೇರೆ ದಿನ ಮಾಡ್ಬೇಕಂತ ಅನ್ಕೊಳ್ತಾ ಇದ್ರೆ ಅವ್ರಿಗೆ ನನ್ನ ಒಂದು ಪ್ರಶ್ನೆ, ದೇವ್ರು ಯಾವತ್ತಾದ್ರೂ ಡಿಮ್ಯಾಂಡ್ಗಳನ್ನು ಹಾಕ್ತಾರಾ? ಇಲ್ಲ ಅಲ್ವಾ. ದೇವ್ರು ಯಾವತ್ತೂ ನಾವು ಯಾವಾಗ ನಮ್ಮ ಕೈಲಾಗುತ್ತೆ, ಈಗ ಸಮ್ಟೈಮ್ಸ್ ಈ ವಾರ ಏನೋ ಮಾಡಬೇಕು ಅಂತ ಅನ್ಸುತ್ತೆ, ಓಕೆ ಫೈನ್ ಮಾಡೋಣ, ಮಾಮೂಲಿ ಪ್ರತಿ ಶುಕ್ರವಾರ ಪೂಜೆ ಮಾಡ್ತೀವಿ, ಸೊ ಈ ವಾರನೇ ಮಾಡ್ಬೇಕಂತ ಅನ್ಸುತ್ತೆ, ಓಕೆ ಮಾಡೋಣ. ಇಲ್ಲ ಏನೋ ಒಂದು ಕಾರಣಾಂತರಗಳಿಂದ ಶುಕ್ರವಾರ ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಶುಕ್ರವಾರ ಆಯಿತು, ಈ ಒಂದು 4 ವಾರದಲ್ಲಿ ಯಾವತ್ತಾದರೂ ಮಾಡಿ ಅನ್ನೋದು ಅದು ಬೇರೆ ಥರ. 8ನೇ ತಾರೀಕೆ ಮಾಡಿಬಿಟ್ರೆ ನೀವೆಲ್ಲ ಕಳ್ಕೊಳ್ತೀರಾ, ದೇವರು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ, ಈ ಥರ ಎಲ್ಲ ವಿಡಿಯೋಗಳನ್ನ ಮಾಡಿ ಹಾಕ್ತಾರಲ್ವಾ. ನನಗೆ ಸಖತ್ತು ಬೇಜಾರು ಅನಿಸುತ್ತೆ. ನೋಡಿ, 20-25 ವರ್ಷದ ಹಿಂದೆ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಏನು ಮಾಡೋರು, ಕ್ಯಾಲೆಂಡ್ರನ್ನ ನೋಡೋರು, ಹಬ್ಬಗಳನ್ನು ಆ ಕ್ಯಾಲೆಂಡ್ರಲ್ಲಿ ಹೇಗಿರುತ್ತೆ ಅದೇ ರೀತಿ ನೋಡಿಕೊಂಡು ಹಬ್ಬಗಳನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದು. ಬಟ್ ಇವಾಗ ಹೇಗಾಗಿದೆ ಅಂತಂದ್ರೆ, ಆಮೇಲೆ ಅವಾಗ ಫೋನ್ ಇರಲಿಲ್ಲ, ಮುಖ್ಯವಾಗಿ ಎಲ್ಲ ಚೆನ್ನಾಗಿರ್ತಿತ್ತು. ಯಾರೋ ಇವ್ರ ಮನೇಲಿ ಒಂದೊಂದು TV ಇರ್ತಿತ್ತು, ಆ TV ಜ್ಯೋತಿಷಿಗಳನ್ನ ಕಾಣ್ತಾ ಇರಲಿಲ್ಲ, ಯಾರೋ ಒಬ್ರು ಬರೋರು ಬೇಸಿಕ್ ಆಗಿ ಏನಿದೆ ಅದನ್ನ ಹೇಳ್ಬಿಟ್ಟು ಹೋಗೋರು, ಈ ಥರ ತಲೆಗೆಲ್ಲ ಹುಳ ಬಿಟ್ಟು ಹೋಗುವಂಥ ಜ್ಯೋತಿಷಿಗಳು ಅವಾಗ ಇರಲಿಲ್ಲ. ಆಮೇಲೆ ದೇವ್ರನ್ನ ಕರ್ಸ್ಕೊಳ್ಳೋದಕ್ಕೆ, ದೇವ್ರನ್ನ ಕಳಿಸೋದಕ್ಕೆ ಅಷ್ಟೇ ಜ್ಯೋತಿಷರು ಇರ್ತಿದ್ರು. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಕೇಳಿಕೊಂಡು ಆ ಟೈಮಿಂಗ್ಸ್ ಇದು ಅಂತ ಇಷ್ಟು ಮಾಡೋರು ಎಲ್ಲ ಚೆನ್ನಾಗಿ ಆಗಿರ್ತಿತ್ತು. ಈಗ ಹೇಗಾಗಿದೆ ಅಂತಂದ್ರೆ ಹಬ್ಬ ಅಂದ್ರೇನೋ ಒಂದು ಟೆನ್ಷನ್, ಈ ದಿನ ಮಾಡಬಾರ್ದಂತೆ, ಈ ದಿನ ಏನೋ ಸಮಸ್ಯೆ ಆಗತ್ತಂತೆ, ಈ ದಿನ ಮಾಡಿಬಿಟ್ರೆ ದೇವಿ ಕೋಪ ಬಂದ್ಬಿಡತ್ತಂತೆ, ನಮ್ಮ ಮನೆಗೆ ಬರಲ್ವಂತೆ, ಇದೆಲ್ಲ ನಂಬುವಂತಹ ಮಾತಾ? ಹಾಗಾಗಿ ಸೊ ನಿಮ್ಮ ಅನುಕೂಲಕ್ಕೆ ನಿಮಗೆ ಈ ವಾರ ಚೆನ್ನಾಗಿ ಓಕೆ ಮಾಡಬೇಕು, ಈ ವಾರ ವರಮಹಾಲಕ್ಷ್ಮಿ ಹಬ್ಬನ ಅಂದರೆ ಓಕೆ ಫೈನ್. ಇಲ್ಲ 8ನೇ ತಾರೀಕು ಮಾಡಬೇಕು, ಓಕೆ ಫೈನ್. 8ನೇ ತಾರೀಕು ಏನೋ ಒಂದು ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ, ಬೇಡ, ಅದರ ನೆಕ್ಸ್ಟ್ ವೀಕು ಮಾಡ್ಬೋದು. ಸೊ ಈ ಥರ ಯಾವತ್ತೂ ಅಷ್ಟೇ ದೇವರು ಯಾವುದೇ ವಿಚಾರದಲ್ಲಿ ಡಿಮ್ಯಾಂಡನ್ನು ಮಾಡೋದಿಲ್ಲ. ನೀವು ಪ್ರೀತಿಯಿಂದ ನನ್ನ ಹತ್ರ ಇರೋದು ಕಲ್ಲು ದೇವ್ರೆ, ಇದನ್ನು ಸ್ವೀಕರಿಸು ಅಂತಂದರೆ ಅದನ್ನು ಲಡ್ಡು ಮಾಡಿಕೊಂಡು ಸ್ವೀಕರಿಸ್ತಾರೆ ಅವರು. ಸೊ ಎಲ್ಲವನ್ನು ನಮಗೆ ಕೊಟ್ಟಿರೋದೇ ಅವರಲ್ವಾ. ಅವ್ರಿಗೆ ನಾವು ಕೊಡಬೇಕಾಗಿರೋದು ನಮ್ಮ ಕಡೆಯಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡೋದೇನಪ್ಪ ಅಂತಂದರೆ ಪ್ರೀತಿ ಮತ್ತು ಭಕ್ತಿ. ಇನ್ನೊಬ್ಬರಿಗೆ ನಾವು ಕೇಡು ಬಯಸ್ದಾಗೇ ಒಳ್ಳೆತನದಲ್ಲಿ ಇದ್ದು ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ಎಲ್ಲೋ ಒಂದು ಕಡೆ ಸಿಕ್ಕಿರೋ ಒಂದು ಹೂ ತಗೊಂಡು ಅವರಿಗೆ ಅರ್ಪಣೆನ ಮಾಡಿದ್ರೂ ಸಹ ತುಂಬ ತೃಪ್ತರಾಗಿರ್ತಾರೆ. ನಾವು ಈಗ ಹೇಗಾಗಿದೆ ಅಂತಂದರೆ ಜನ ಫಸ್ಟ್ ಆಫ್ ಆಲ್ ನಾವು ಅಂಥ ಜ್ಯೋತಿಷಿಗಳನ್ನ ಎಂಟರ್ಟೈನ್ ಮಾಡೋದನ್ನ ಬಿಟ್ಬಿಡ್ಬೇಕು. ಸೊ ಇವತ್ತು ಬೆಳಗ್ಗೆ ಒಂದು ರೀಲ್ಸ್ ನೋಡ್ತಾ ಇದ್ದೆ, ಅದರಲ್ಲಿ ಒಂದು ಫ್ಲೈಓವರ್ ಕೆಳಗಡೆ ಎಲ್ಲ ಜನ ಹೋಗ್ತಾ ಇರ್ತಾರೆ, ಯಾರೋ ಒಬ್ಬ ನೆಗೆದ್ಬಿಟ್ಟು ಆ ರೋಡ್ದು ಏನು ಮೇಲೆ ಎಡ್ಜ್ ಇರುತ್ತಲ್ಲ ನಮಸ್ಕಾರ ಮಾಡ್ಕೊಳ್ತಾನೆ. ಅವ್ರ ಹಿಂದೆ ಬಂದು ಎಲ್ಲರೂ ಅಷ್ಟು ಜನ ನಮಸ್ಕಾರ ಮಾಡ್ಕೊಂಡು ಸೊ ಹೆಂಗೆ ಅಂದರೆ ಒಬ್ಬ ಕುರಿ ಆದ ಅಂತಂದರೆ ಅವ್ನ ಹಿಂದೆ ಸಾಲಿಡ್ದು ಎಲ್ಲರೂ ಕುರಿ ಆಗ್ತಾ ಇರ್ತಾರೆ.
ಅದು ನೋಡಿದಾಗ ಒಂಥರ ಬೇಜಾರಂತ ಅನ್ಸುತ್ತೆ. ನಮಗೆ ದೇವರು ವಿವೇಚನೆ ಮಾಡುವಂತಹ ಶಕ್ತಿ, ಯೋಚನೆ ಮಾಡುವಂತಹ ಶಕ್ತಿ, ಸಾಮರ್ಥ್ಯನ ಕೊಟ್ಟಿದ್ದಾರೆ. ಬಟ್ ಆದ್ರೂ ಅದನ್ನ ಬಿಟ್ಟು ಬೇರೆ ಯಾರೋ ಏನೋ ಮಾಡಿದ್ರು ಅಂತ ಅಂದಾಗ ಅವ್ರ ದಾರಿನೇ ನಾವು ಇಟ್ಕೊಂಡು ಹೋಗೋದು ಐ ಥಿಂಕ್ ನನಗೆ ಸರಿ ಅಂತ ಅನ್ಸಲ್ಲ. ಸೊ ಹಾಗಾಗಿ ನಾನಂತೂ 8ನೇ ತಾರೀಕಿನೇ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀನಿ. ನೀವು ಯಾವ ದಿನ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನನ್ನ ಇಂಟೆನ್ಷನ್ ಇಷ್ಟೇ, ದಯವಿಟ್ಟು ಜನರನ್ನ ದಾರಿ ತಪ್ಪಿಸ್ಬೇಡಿ. ಒಂದು ಒಳ್ಳೆ ವಿಚಾರಗಳನ್ನ ಹೇಳಿ. ನಿಮ್ಮ TRPಗೋಸ್ಕರನೋ ನಿಮ್ಮ ವ್ಯೂಸ್ಗೋಸ್ಕರನೋ ಜನರನ್ನ ಮಿಸ್ಗೈಡ್ ಮಾಡೋದು ಖಂಡಿತ ಒಳ್ಳೇದಲ್ಲ. ಯಾಕೆ ಅಂತಂದರೆ ತುಂಬ ಸೂಕ್ಷ್ಮ ಮನಸ್ಥಿತಿಯವರು ಇರ್ತಾರೆ. ಅವರು ನೀವೇನೇ ಹೇಳಿದ್ರು ಅದನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಹಂಗಿದ್ದಾಗ ಆದಷ್ಟು ಪಾಸಿಟಿವ್ನ ಕೊಡಿ ಅಂತ ಕೇಳ್ತೀನಿ ಅಷ್ಟೇ. ಸಾರಿ, ನನ್ನ ಮಗ ಹಿಂದೆ ಬ್ಯಾಕ್ಗ್ರೌಂಡ್ ಸೌಂಡ್ ಮಾಡ್ತಾ ಇರ್ತಾನೆ. ಅವನ ವಾಯ್ಸ್ನ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ, ಇಗ್ನೋರ್ ಮಾಡಿ ಅಂತ ಅನ್ನಲ್ಲ. ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಅಂತ ಅನಿಸ್ತು, ಇಷ್ಟ ಆಯಿತು, ಅರ್ಥಪೂರ್ಣವಾಗಿ ಇತ್ತು ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಥ್ಯಾಂಕ್ ಯು.